ಬಿಗ್ ಬಾಸ್ 12ರ ಟಾಪ್ 6 ಫೈನಲ್ ಅಭ್ಯರ್ಥಿಗಳಲ್ಲಿ ರಘು ಕೂಡ ಒಬ್ರು. ಕ್ವಾಟ್ಲೆ ಕಿಚನ್ ಮೂಲಕ ಕನ್ನಡಿಗರ ಮನೆ ಮಾತಾದಂತ ರಘು ತಮ್ಮ ದೈಹಿಕ ಸಾಮರ್ಥ್ಯ ಮತ್ತು ವಿಶಿಷ್ಟ ವ್ಯಕ್ತಿತ್ವದಿಂದ ಗಮನ ಸೆಳೆದಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ನಟಿಸಿ ಮತ್ತಷ್ಟು ಜನಪ್ರಿಯತೆ ಗಳಿಸಿದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯಲ್ಲೂ ಸದ್ದು ಮಾಡ್ತಿದ್ದಾರೆ. ರಘು ಮ್ಯೂಟೆಂಟ್ ರಘು ದೈತ್ಯಾಕಾರ, ಖಡಕ್ ಧ್ವನಿ, ಬೆಚ್ಚಿ ಬೀಳಿಸುವ ಕಣ್ಣೋಟದ ನಟ ಮತ್ತು ಕ್ರೀಡಾಪಟು ಹಾಗೂ ಜಿಮ್ ಟ್ರೈನರ್ ರಘು ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಿರೀಟ ಪಡೆಯೋದಕ್ಕೆ ಇತರೆ ಸ್ಪರ್ಧಿಗಳಿಗೂ ತೀವ್ರ ಪೈಪೋಟಿ ಕೊಡ್ತಿದ್ದಾರೆ. ಕಾಂತಾರ ವಿಲನ್ ರಘು ಆಗ್ತಾರ ಬಿಗ್ ಬಾಸ್. ಗರಡಿ ರಘು ನೋಡೋಕೆ ಮಾತ್ರ ಖಡಕ್, ಮನಸ್ಸು ಮಗು ರೀತಿ. ರಘು ಅಜಾನಬಾಹು ರಘು ನೋಡೋದಕ್ಕೆ ರಫ್ ಅಂಡ್ ಟಫ್ ರೀತಿ ಕಾಣ್ತಾರೆ. ಆದ್ರೆ ಇವರು ಜಿಮ್ ಟ್ರೈನರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯಕ್ಕೆ ಪ್ರಶಸ್ತಿ ತಂದುಕೊಟ್ಟ ಹಿರಿಮೆ ಇವರದ್ದು. ಪವರ್ ಲಿಫ್ಟಿಂಗ್ ನಲ್ಲಿ ಎಲ್ಲಾ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಬಾಡಿ ಬಿಲ್ಡಿಂಗ್ ನಲ್ಲಿ ಸಾಧನೆ ಮಾಡಿದ್ದು 12 ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಕ್ರೀಡಾ ರತ್ನ ಅವಾರ್ಡ್ ಲಭಿಸಿದೆ. ಅಷ್ಟೇ ಅಲ್ಲ, ಕ್ರಾಂತಿ, ಕಾಂತಾರ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡು ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ್ದಾರೆ. ಇಂತಹ ದೈತ್ಯಾಕಾರದ ವ್ಯಕ್ತಿ ಈಗ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಸ್ಟೈಲ್ ನಲ್ಲಿ ಟಾಸ್ಕ್ ಗಳನ್ನ ಗೆಲ್ಲುವ ಮೂಲಕ ಎದುರಾಳಿಗಳಿಗೆ ಪೈಪೋಟಿ ಕೊಡ್ತಿದ್ದಾರೆ. ನಾನು ರಾಜ್ಯಕ್ಕಾಗಿ ಒಂದು ಮೆಡಲ್ ಗೆದ್ದುಕೊಂಡು ಬಂದಾಗ ಫ್ಲೈಟ್ ಇಳಿದಾಗ ಒಬ್ಬ ಅಭಿಮಾನಿಯೂ ನನ್ನನ್ನ ಗುರುತಿಸಲಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದಾಕ್ಷಣ ಲಕ್ಷಾಂತರ ಅಭಿಮಾನಿಗಳು ನನ್ನನ್ನ ಬೆಂಬಲಿಸ್ತಾ ಇದ್ದಾರೆ. ಈ ಅಭಿಮಾನ ನೋಡಿ ತುಂಬಾ ಸಂತಸಗೊಂಡಿದ್ದಾರೆ. ಗಿಲ್ಲಿಯನ್ನ ಹೊಡೆದು ಆಚೆ ಹೋಗೋಣ ಎನಿಸ್ತಿತ್ತಂತೆ ರಘುಗೆ. ಇನ್ನು ಬಿಗ್ ಬಾಸ್ ನಲ್ಲಿ ರಘು ಮತ್ತು ಗಿಲ್ಲಿ ಮಧ್ಯೆ ಸದಾ ಜಟಾಪಟಿ ನಡೀತಾನೆ ಇತ್ತು. ಆದ್ರೀಗ ಫಿನಾಲೆ ಹತ್ತಿರವಾಗ್ತಾ ಇದ್ದಂತೆ ರಘು ಮುಕ್ತವಾಗಿ ಮಾತನಾಡಿದ್ದಾರೆ. ಒಂದು ಟೈಮಲ್ಲಿ ಗಿಲ್ಲಿ ಮೇಲೆ ತುಂಬಾ ಇರಿಟೇಟ್ ಆಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಗಿಲ್ಲಿನ ಹೊಡೆದು ಇಲ್ಲಿಂದ ಆಚೆ ಹೋಗೋಣ ಅನಿಸ್ತಾ ಇತ್ತು. ಯಾವಾಗಲೂ ನನ್ನ ತಾಳ್ಮೆ ಪರೀಕ್ಷಿಸ್ತಾ ಇದ್ದ. ಕುಕಿಂಗ್ ಮಾಡುವಾಗ ಆಯ್ತಾ ಅಂತ ಇರಿಟೇಟ್ ಮಾಡ್ತಾ ಇದ್ದ. ಅವತ್ತು ಕುಕ್ಕರ್ ನಲ್ಲೇ ಹೊಡಿತಾ ಇದ್ದೆ. ಧನುಷ್ ಇದ್ದಿದ್ದಕ್ಕೆ ಕಂಟ್ರೋಲ್ ಮಾಡ್ದೆ. ಆ ವಿಷಯಕ್ಕೆ ಸಾರಿ. ಗಿಲ್ಲಿ ಮನಸ್ಸು ಒಳ್ಳೆಯದು, ಫ್ರೆಂಡ್ಶಿಪ್ಗೆ ತುಂಬಾ ಬೆಲೆ ಕೊಡ್ತಾನೆ ಎಂದಿದ್ದಾರೆ. ಗರಡಿ ರಘು ಗೆಲ್ಲಲಿ ಅಂತ ಬಿಸಿ ಪಾಟೀಲ್ ಮನವಿ. ಗರಡಿ ರಘು ಗೆಲ್ಲಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಕೂಡ ಶುರುವಾಗಿದೆ. ನಟ ಮತ್ತು ಮಾಜಿ ಸಚಿವ ಬಿಸಿ ಪಾಟೀಲ್ ಕೂಡ ಗರಡಿ ರಘು ಪರವಾಗಿ ಮತಯಾಚಿಸಿದ್ದಾರೆ. ನಮ್ಮ ಗರಡಿ ಸಿನಿಮಾದಲ್ಲಿ ಮಾಡಿದಂಥ ರಘು ಫಿನಾಲೆಗೆ ಬಂದಿದ್ದಾರೆ. ಬಹಳ ಒಳ್ಳೆಯ ವ್ಯಕ್ತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನು ಪಡೆದಿದ್ದಾರೆ. ಅವರಿಗೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಮತ ಅವ್ರನ್ನ ಫಿನಾಲೆಯಲ್ಲಿ ಗೆಲ್ಲುವ ಹಾಗೆ ಮಾಡ್ತದೆ. ದಯವಿಟ್ಟು ಎಲ್ಲರೂ ರಘು ಅವರಿಗೆ ನಿಮ್ಮ ಓಟ್ಗಳನ್ನು ಮಾಡಿ. ಇನ್ನು ನೀವು ಹೊರಗೆ ಹೇಗೆ ಇದ್ದೀರೋ ಒಳಗೆ ಅದೇ ರೀತಿ ಇದ್ದೀರಾ ಅಂತ ನಟಿ ಐಶ್ವರ್ಯ ಕೂಡ ಶುಭ ಕೋರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.